ಪಹಲ್ಗಾಮ್ ದಾಳಿಯಿಂದ ವಿಜೇಂದ್ರ ಬಚಾವ್. ಪಹಲ್ಗಾಮ್ ದಾಳಿಗೂ ವಿಜೇಂದ್ರಗೂ ಏನ್ ಸಂಬಂಧ ಅಂತೀರಾ? ಇಲ್ಲೇ ಇರೋದು ಬಿಗ್ ಟ್ವಿಸ್ಟ್. ಸಂಬಂಧ ಇದೆ ಸ್ವಾಮಿ. ಪಹಲ್ಗಾಮ್ ದಾಳಿ ಹಿನ್ನೆಲೆ ಭದ್ರತೆ ವಿಚಾರದಲ್ಲಿ ಹೈಕಮಾಂಡ್ ಫುಲ್ ಬಿಸಿ ಆಗಿದೆ. ಎಸ್, ಪಹಲ್ಗಾಮ್ ದಾಳಿಯಿಂದ ವಿಜೇಂದ್ರ ಬಚಾವ್. ಪಹಲ್ಗಾಮ್ ದಾಳಿಗೂ ವಿಜೇಂದ್ರಗೂ ಏನ್ ಸಂಬಂಧ ಅಂತೀರಾ? ಅಲ್ಲೇ ಇದೆ ಬಿಗ್ ಟ್ವಿಸ್ಟ್. ಸಂಬಂಧ ಇದೆ. ಪಹಲ್ಗಾಮ್ ದಾಳಿ ಹಿನ್ನೆಲೆ ಭದ್ರತೆ ವಿಚಾರದಲ್ಲಿ ಹೈಕಮಾಂಡ್ ಬಿಸಿ. ಪಕ್ಷದ ಸಂಘಟನಾತ್ಮಕ ಬದಲಾವಣೆಗಳಿಗೆ ಬಿಜೆಪಿ ತಾತ್ಕಾಲಿಕ ಬ್ರೇಕ್. ಹೀಗಾಗಿ ಪಕ್ಷದ ಅಧ್ಯಕ್ಷ ವಿಜೇಂದ್ರ ಸದ್ಯಕ್ಕೆ ಬಚಾವಾಗಿದ್ದಾರೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ವಿಜೇಂದ್ರ ಆಗ್ತಿದ್ರು ಮಾಜಿ ಅಧ್ಯಕ್ಷ. ರಾಜ್ಯ ಬಿಜೆಪಿಗೆ ವಿಜೇಂದ್ರ ಸ್ಥಾನಕ್ಕೆ ಬರ್ತಿತ್ತು ಹೊಸ ಅಧ್ಯಕ್ಷ. ಸೋಮಣ್ಣನೋ ಬೊಮ್ಮಾಯಿಯೋ ಅಥವಾ ಇನ್ಯಾರೋ ಒಬ್ರು ಆಗ್ತಿದ್ರು ಪರ್ಮನೆಂಟ್ ಆಗಿ. ಆದ್ರೆ ಪಹಲ್ಗಾಮ್ ದಾಳಿ ಕಾರಣ ವಿಜೇಂದ್ರ ಸದ್ಯ ಬಚಾವಾಗಿದ್ದಾರೆ. ಎಸ್, ಪಹಲ್ಗಾಮ್ ದಾಳಿಯಿಂದ ವಿಜೇಂದ್ರ ಸ್ವಲ್ಪ ಬಚಾವಾಗಿರೋ ತರ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಪಹಲ್ಗಾಮ್ನಲ್ಲಿ ಬಂದಿರುವಂತಹ ಟೂರಿಸ್ಟ್ ಏನಿದ್ದಾರೆ ಅವರ ಮಾರಣ ಹೋಮವೇ ಆಗಿತ್ತು. ಭಯೋತ್ಪಾದಕರು ಅವರ ಮೇಲೆ ಗುಂಡೇಟನ್ನ ಹಾಕಿದ್ರು. ಒಂದಿಷ್ಟು ಜನ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಹೊಣೆಯನ್ನ ಹೊತ್ತುಕೊಂಡಿತ್ತು. ಭದ್ರತಾ ಲೋಪ ಇದೆ ನಮ್ಮ ಹತ್ರ ಅಂತ ಹೇಳಿ ಕೇಂದ್ರ ಸರ್ಕಾರ ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಭದ್ರತೆಯನ್ನ ಹೇಗೆ ಬಿಗಿ ಮಾಡೋದು ಪಹಲ್ಗಾಮ್ನಲ್ಲಿ, ಕಾಶ್ಮೀರದಲ್ಲಿ, ಜಮ್ಮುನಲ್ಲಿ ಅಂತ ಹೇಳಿ ಆ ತಲೆಯಲ್ಲಿ ಹೈಕಮಾಂಡ್ ಸ್ವಲ್ಪ ಬ್ಯುಸಿಯಾಗಿದೆ. ಆ ಒಂದು ಕಾರಣಕ್ಕೆ ವಿಜಯೇಂದ್ರ ಬಚಾವಾಗಿದ್ದಾರೆ ಎನ್ನುವಂಥದ್ದು. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನ ಏನಿತ್ತಲ್ಲ, ವಿಜಯೇಂದ್ರ ಬಿಟ್ಟು ಬೇರೆಯವ್ರಿಗೆ ಹೋಗುತ್ತೆ ರಾಜ್ಯಾಧ್ಯಕ್ಷ ಸ್ಥಾನ ಎನ್ನುವಂತಹ ಮಾತು ಬಿಜೆಪಿ ಪಾಳ್ಯದಲ್ಲಿ ಕೇಳಿಸ್ತಾ ಇತ್ತು. ಯಾಕಂತಂದ್ರೆ ವಿಜಯೇಂದ್ರ ಹಾಗೂ ಯತ್ನಾಳ್ ನಡುವಿನ ಈ ಒಂದು ಕಿತ್ತಾಟಕ್ಕೆ ಬ್ರೇಕ್ ಆಗಿ ಹೈಕಮಾಂಡ್ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿತ್ತು. ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಕೂಡ ಯತ್ನಾಳ್ ಅವರು ಬಿಡ್ತಾ ಇರಲಿಲ್ಲ. ಯತ್ನಾಳ್ ಅವರು ಶತಾಯಗತಾಯ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರನ್ನ ಬಿಡೋ ತರ ಕಾಣಿಸ್ತಾ ಇರಲಿಲ್ಲ. ಅವರು ತಮ್ಮದೇ ಆಗಿರುವಂತಹ ಶೈಲಿಯಲ್ಲಿ ವಾಗ್ದಾಳಿಯನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಹೈಕಮಾಂಡ್ನಲ್ಲಿ ಮತ್ತೊಂದು ಚರ್ಚೆ ಶುರುವಾಗುತ್ತೆ. ಕರ್ನಾಟಕವೂ ಸೇರಿ 5 ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಅಂತ ಹೇಳಿ ವಿಜಯೇಂದ್ರಗೆ ಆ ಒಂದು ಸಂಕಷ್ಟ ಎದುರಾಗಿತ್ತು. ಜನಾಕ್ರೋಶ ಯಾತ್ರೆಯ ನಡುವೆಯೇ ಒಂದು ದೊಡ್ಡ ಸಂಕಷ್ಟದಲ್ಲಿ ಸಿಲುಕೊಂಡಿದ್ರು ವಿಜಯೇಂದ್ರ ಅವರು. ಈಗ ಅವೆಲ್ಲವೂ ಕೂಡ ತಾತ್ಕಾಲಿಕ ಬ್ರೇಕ್ ಆಗಿದೆ. ಪಹಲ್ಗಾಮ್ ದಾಳಿಗೂ ವಿಜಯೇಂದ್ರಗೂ ಏನ್ ಸಂಬಂಧ ಅಂತಂದ್ರೆ ಇದೇ ಸಂಬಂಧ. ಬಿಗ್ ಟ್ವಿಸ್ಟ್ ಇಲ್ಲೇ ಇದೆ. ಪಹಲ್ಗಾಮ್ ದಾಳಿ ಹಿನ್ನೆಲೆಯಲ್ಲಿ ಭದ್ರತಾ ವಿಚಾರದಲ್ಲಿ ಹೈಕಮಾಂಡ್ ಫುಲ್ ಬಿಸಿ ಆಗಿದೆ. ಭದ್ರತೆಯನ್ನ ಹೇಗೆ ಒದಗಿಸೋದು, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇನ್ಯಾವತ್ತೂ ಈ ತರ ಆಗಬಾರ್ದು, ಅದರ ಆ ಒಂದು ನಿಟ್ಟಿನಲ್ಲಿ ನಾವಲ್ಲಿ ಕಾನ್ಸಂಟ್ರೇಟ್ ಮಾಡೋಣ ಅಂತ ಹೇಳಿ ಹೈಕಮಾಂಡ್ ಪೂರಾ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಹಾಗೆ ಪಾಕಿಸ್ತಾನದ ಉಪದ್ರ ಅದನ್ನ ತಡ್ಕೊಳಕ್ಕಾಗ್ತಾ ಇಲ್ಲ. ಒಂದ್ಸಲ ಲಷ್ಕರ್ ತೊಯ್ಬಾ ಅವರು ಸಂಘಟನೆಗಾರರು ನಾವೇ ಈ ಕೆಲಸವನ್ನ ಮಾಡಿದ್ದು ಅಂತ ಒಪ್ಕೊಂಡ್ರೆ, ಇನ್ನೊಂದ್ಸಲ ನಾವಲ್ಲ ಅಂತ ಯೂಟರ್ನ್ ಹೊಡಿತಾ ಇದ್ದಾರೆ. ಈ ಒಂದು ಗೊಂದಲದಲ್ಲಿ ಪಾಕಿಸ್ತಾನವನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಸ್ವಲ್ಪ ಬ್ಯುಸಿ ಆಗಿದೆ. ಪಕ್ಷದ ಸಂಘಟನಾತ್ಮಕ ಬದಲಾವಣೆಗೆ ಬಿಜೆಪಿ ತಾತ್ಕಾಲಿಕ ಬ್ರೇಕ್ ಅನ್ನು ಹಾಕಿದೆ. ಹೀಗಾಗಿ ಪಕ್ಷದ ಅಧ್ಯಕ್ಷ ವಿಜೇಂದ್ರ ಸದ್ಯಕ್ಕೆ ಸ್ವಲ್ಪ ಬಚಾವಾಗಿರೋ ತರ ಕಾಣಿಸ್ತಾ ಇದೆ.
ಇಲ್ಲ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ವಿಜಯೇಂದ್ರ ಅವರು ಮಾಜಿ ಅಧ್ಯಕ್ಷರಾಗ್ತಾ ಇದ್ರು. ರಾಜ್ಯ ಬಿಜೆಪಿ ವಿಜಯೇಂದ್ರ ಸ್ಥಾನಕ್ಕೆ ಬರ್ತಿದ್ದು ಹೊಸ ಅಧ್ಯಕ್ಷರಾಗ್ತಾ ಇದ್ರು. ಸೋಮಣ್ಣ ಅವರ ಹೆಸರು ಈ ಹಿಂದೆಯೇ ಕೇಳಿ ಬರ್ತಾ ಇತ್ತು. ಯಾಕಂತಂದ್ರೆ ಪಂಚಮಸಾಲಿ ಅವರನ್ನ ಸಮಾಧಾನ ಮಾಡಬೇಕು, ಶಾಸಕರನ್ನ ಸಮಾಧಾನ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇತ್ತು. ಬಸವರಾಜ ಬೊಮ್ಮಾಯಿ ಅಥವಾ ಬೇರೆ ಯಾರು ಇರ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗಿತ್ತು. ಆದ್ರೆ ಪಹಲ್ಗಾಮ್ ದಾಳಿಯ ಕಾರಣದಿಂದಾಗಿ ವಿಜಯೇಂದ್ರ ಸದ್ಯಕ್ಕೆ ಬಚಾವಾಗಿದ್ದಾರೆ.